ನಮಸ್ಕಾರ ಎಲ್ರಿಗೂ. ಇವತ್ತು ಮಟನ್ ಸಾಂಬಾರು ಪುಡಿ ಅಥವಾ ಮಸಾಲ ಸಾಂಬಾರಿಗೆ ಹಾಕುವಂಥ ಪುಡಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅಳತೆ ನೋಡ್ಕೊಳ್ಳೋಣ. ಇಲ್ಲಿ ನಾನು 100 ಗ್ರಾಮ್ ಧನಿಯಾ ತೊಗೊಂಡಿದ್ದೀನಿ. 100 ಗ್ರಾಮ್ ಧನಿಯಾಗೆ 50 ಗ್ರಾಮ್ ಖಾರ ಇರೋ ಮೆಣಸಿನ್ಕಾಯಿ, 25 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ, 25 ಗ್ರಾಮ್ ಮಣ್ಕಟ್ಟಿದ ಮೆಣಸಿನ್ಕಾಯಿ. ಮಣ್ಕಟ್ಟಿದ ಮೆಣಸಿನ್ಕಾಯಿ ಅಂದರೆ ಅಷ್ಟೊಂದು ಖಾರ ಇರೋಲ್ಲ, ಒಂದು ಸ್ವಲ್ಪ ಖಾರ ಇರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು 25 ಗ್ರಾಮ್ ಕಡಲೆಕಾಳು ತೊಗೊಂಡಿದ್ದೀನಿ. ಇದಿಷ್ಟು ನಾನು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊತಿರೋದು. ನೀವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಫಸ್ಟು ಬಾಣಲಿನ ಕಾಯಕ್ಕೆ ಇಟ್ಕೊಂಡು 25 ಗ್ರಾಮ್ ಕಡಲೆಕಾಳು ತೊಗೊಂಡಿದ್ದೀನಲ್ಲ, ಅದನ್ನ ಹುರ್ಕೊಳ್ಳೋಣ ಚೆನ್ನಾಗಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈ ಥರ ದೊಡ್ಡ ಬಾಣಲಿನ ತೊಗೊಳ್ಳಿ, ಹುರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ಕಡಲೆಕಾಳು ಮೇಲೆಲ್ಲ ಈ ಥರ ಸಿಪ್ಪೆ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನೋಡಿ, ಮೇಲೆಲ್ಲ ಸಿಪ್ಪೆ ಬಿಟ್ಕೊಂಡಿದೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದು ನಾನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಬಾಣಲಿಗೆ ಒಂಚೂರು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ತೊಗೋಬೇಕು ಮೆಂತ್ಯಕಾಳನ್ನ, ಅದೇನು ಬೇಗ ಫ್ರೈ ಆಗಿಬಿಡುತ್ತೆ. ಆಮೇಲೆ ಜಾಸ್ತಿ ತೊಗೋಬಾರ್ದು, ಸಾಂಬಾರು ಕಹಿ ಬಂದುಬಿಡುತ್ತೆ. ಇಷ್ಟೇ ನಾನು ಹಾಕಿದ್ದೀನಲ್ವ, ಇಷ್ಟೇ ಮೆಂತ್ಯಕಾಳು ತೊಗೊಳ್ಳಿ. ಅಂದರೆ ಇದೇ ಅಳತೆಗೆ ಇಷ್ಟೇ ಮೆಂತ್ಯಕಾಳು ತೊಗೊಳ್ಳಿ. ನಂತರ ಅದನ್ನ ಹುರಿದು ತೆಗೆದಿಟ್ಕೊಂಡು ನಂತರ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾ ಹೆಂಗಂದರೆ ಇದನ್ನು ಸ್ಮೆಲ್ ಬರೋವರೆಗೂ, ಅದು ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗಿ. ಇದೇನು ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ. ಇದನ್ನು ಒಂದು ಸ್ವಲ್ಪ ಘಮ ಬರುತ್ತೆ, ಘಮ ಬಂದಾಗ ಹುರಿದು ತೆಗೆದಿಟ್ಕೋಬೇಕು. ನೋಡಿ, ತೆಗೆದಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದೊಂದೇ ಮೆಣಸಿನ್ಕಾಯಿನ ಹಾಕೋತೀನಿ ಹುರ್ಕೊಳ್ಳೋಕ್ಕೆ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮಣ್ಕಟ್ಟಿದ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ 3 ಇದೆ. ಫಸ್ಟು ನಾನು ಖಾರದ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಬಿಸಿಲಲ್ಲೇ ಒಣಗಿಸಿದ್ರೆ ನೀವು ಜಾಸ್ತಿ ಹುರಿಯೋದು ಬೇಕಾಗಲ್ಲ, ಅದೇ ಒಣಗಿಬಿಟ್ಟಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹುರಿಬಾರ್ದು, ಒಂದು 2 ನಿಮಿಷ ಸುಮ್ಮನೆ ಕೈ ಆಡಿಬಿಟ್ಟು ಹಾಕೊಂಡ್ಬಿಡಬೇಕು. ನೋಡಿ, ಈ ಥರ ಖಾರ ಇರೋ ಮೆಣಸಿನ್ಕಾಯಿ 2 ನಿಮಿಷನೂ ಬೇಡ, 1 ನಿಮಿಷ. ಲೋ ಫ್ಲೇಮಲ್ಲಿಟ್ಟರೆ 2 ನಿಮಿಷ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಒಂದು ನಿಮಿಷ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಫುಲ್ಲು ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬಾರ್ದು. ಇಷ್ಟು ಹುರ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಬಾಣಲಿಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಇದೇ ಥರ ಚೆನ್ನಾಗಿ ಹುರ್ಕೋಬೇಕು, ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ. ನೋಡಿ, ಈ ಥರ ಹುರ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಮಣ್ಕಟ್ಟಿದ ಮೆಣಸಿನ್ಕಾಯಿ ಅಂತ ಅದು ಹಾಕೊಳ್ಳೋಣ. ಇದೇನು ಅಷ್ಟೊಂದು ಖಾರ ಇರಲ್ಲ, ಬಟ್ ಇದು ಉರಿಬೇಕಾದ್ರೆ ಘಾಟ್ ಬಂದುಬಿಡುತ್ತೆ, ಬೇಗನೆ ತೆಗೆದು ಬಿಡ್ಬೇಕು ಇದನ್ನು. ಬೇಗ ಸೀದೋಗ್ಬಿಡುತ್ತೆ, ಇದು ಬೇಗನೆ ತೆಗೆದುಬಿಡಬೇಕು. ನೋಡಿ, ಇದು ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ನಾನು ಒಂದೇ ಪ್ಲೇಟಿಗೆ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಧನಿಯಾ, ಕಡಲೆಕಾಳು, ಮೆಣಸಿನ್ಕಾಯಿ ಎಲ್ಲ ಒಂದೇ ಪ್ಲೇಟಿಗೆ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅರಿಶಿನ ಕೊಂಬನ್ನ ಹುರ್ಕೊಂಡಿಲ್ಲ, ಯಾಕಂದರೆ ನಾವು ಮನೇಲೇ ಮಾಡೋದ್ರಿಂದ ಮಿಕ್ಸಿ ಜಾರ್ ಹಾಳಾಗಿಬಿಡುತ್ತೆ, ಅದಕ್ಕೆ ನೈಸ್ ಆಗೋಲ್ಲ ಅಂತ ನಾನು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2 ಸರಿ ಈ ಥರ ನೈಸ್ ಮಾಡ್ಕೊಳ್ಳಿ. ನೀವು ಜರಡಿ ಮಾಡೋದೇ ಬೇಕಾಗಿಲ್ಲ, ಅದನ್ನೇ 2 ಸರಿ ರುಬ್ಕೊಂಡ್ರೆ ತುಂಬ ನೈಸಾಗಿ ಪೇಸ್ಟ್ ಆಗಿಬಿಡುತ್ತೆ. ಸಣ್ಣ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಇದು ಪುಡಿನ ಮಾಡ್ಕೊಳ್ಳಿ. ನೋಡಿ, ಅದೆಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿ ಮಾಡ್ಕೊಂಡ್ಮೇಲೆ ಇದೆಲ್ಲ ಬಿಸಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಆರಾಗಿಬಿಟ್ಬಿಟ್ಟು ಆಮೇಲೆ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಕಡಲೆಕಾಳು ಸಾಂಬಾರು, ಮೊಳಕೆ ಕಾಳು ಸಾಂಬಾರು, ಮಟನ್ ಸಾಂಬಾರು ಎಲ್ಲ ಮಸಾಲ ಸಾಂಬಾರಿಗೂ ಹಾಕ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.